ಬಿಬಿಎಂಪಿ ಚುನಾವಣೆ ಗೆಲ್ಲೋಕೆ ಪ್ಲಾನ್ ರೂಪಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಜಿಬಿಗೆ 5 ಪಾಲಿಕೆ ವಿಂಗಡಣೆಯಲ್ಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ. ಕೈಗೆ ಬೇಕಾದಂತೆ ಪಾಲಿಕೆಗಳ ವಿಂಗಡಣೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇರೋದು. ಕಲಾಪದ ಚರ್ಚೆ ವೇಳೆಯೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ ಶಾಸಕರು. ಕ್ಷೇತ್ರವನ್ನ ಹಂಚಿದ್ರೆ ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಬಿಬಿಎಂಪಿಯ ಶಾಸಕರುಗಳು. ದಾಸರಹಳ್ಳಿ ಅರ್ಧ ಪಶ್ಚಿಮ ಅರ್ಧ ಉತ್ತರಕ್ಕೆ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಅಂತ ಮುನಿರಾಜು ಆರೋಪಿಸ್ತಾ ಇದ್ದಾರೆ. ಬೊಮ್ಮನಹಳ್ಳಿ ಕ್ಷೇತ್ರನೂ ಬೇರೆ ಪಾಲಿಕೆಗೆ ಹಂಚಿಕೆ ಆಗಿದೆ ಅಂತ ಸತೀಶ್ ರೆಡ್ಡಿನೂ ಆರೋಪಿಸಿದ್ದಾರೆ. ಯಲಹಂಕ ಕ್ಷೇತ್ರವು 3 ಪಾಲಿಕೆಗೆ ಹಂಚಿಕೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ತಮಗೆ ಅನುಕೂಲವಾಗುವಂತೆ ಪಾಲಿಕೆಗಳ ರಚನೆ ಆಗ್ತಾ ಇದೆಯಾ? ಕಾಂಗ್ರೆಸ್ನವರು ಈ ತರದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೆಂಗ್ ಬೇಕು ಹಂಗೆ, ಅವ್ರ ಅನುಕೂಲಕ್ಕೆ ತಕ್ಕಂಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಚುನಾವಣೆಗಳಲ್ಲಿ ಗೆಲ್ಲಬೇಕು, ಕಾಂಗ್ರೆಸ್ ಪ್ರಾಬಲ್ಯ ಚೆನ್ನಾಗಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರಾ ಅಂತ. ಶಾಸಕರ ಕ್ಷೇತ್ರಗಳನ್ನು ವಿಭಜಿಸಿ ಲಾಭ ಪಡೆಯುವಂಥ ಪ್ಲಾನನ್ನು ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡೇ ಈ ಕಾರ್ಯಕ್ರಮವನ್ನು ಮುಂಚೂಣಿಗೆ ತಂದ್ರ ಅನ್ನೋ ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ಉಸ್ತುವಾರಿ ಸಚಿವರ ಈ ಪ್ಲಾನ್ ಒಂದು ಮಾಸ್ಟರ್ ಮೈಂಡ್ ಅಂತಾನೆ ಕರೆಸಿಕೊಳ್ಳುವಂಥ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ DCM ಆಗಿರುವ KPCC ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ. ಗ್ರೇಟರ್ ಬೆಂಗಳೂರು ನಾವು ಹೀಗೆ ವಿಭಜನೆ ಮಾಡ್ತೀವಿ, ನಮಗೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತಂದ್ರೆ ಬೆಳೀತಾ ಇರುವ ಬೆಂಗಳೂರನ್ನ ವಿಭಜನೆ ಮಾಡಲೇಬೇಕು ಅಂತ ಸಬೂಬನ್ನು ಕೊಟ್ಟಂತ ಕಾಂಗ್ರೆಸ್ ತನ್ನದೇ ರೀತಿಯಾದಂಥ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕಿಕೊಂಡಿಯೇ ಈ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೆ ಅನ್ನೋದು. ಈಗ ನೋಡಿ, ದಾಸರಹಳ್ಳಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಅದು ಹರಿದು ಹಂಚು ಹೋಗುವ ಹಾಗೆ ಪಶ್ಚಿಮಕ್ಕೆ ಪೂರ್ವಕ್ಕೆ ಅಲ್ಲೂ ಅರ್ಧ ಇಲ್ಲೂ ಅರ್ಧ ಅಂತ ಬಂದರೆ ಹೆಂಗೆ ತಾನೇ ನಾವಲ್ಲಿ ಒಂದು ಪ್ರಾಬಲ್ಯವನ್ನು ಸಾಧಿಸುವಂಥದ್ದು, ನಮ್ಮ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ಳುವಂಥದ್ದು ಅನ್ನೋದು BJPಗರ ಪ್ರಶ್ನೆ ಆಗಿದೆ. ಎಲ್ಲೆಲ್ಲಿ BJP ಶಾಸಕರ ಕೈ ಬಲ ಜಾಸ್ತಿ ಇದೆ, ಎಲ್ಲೆಲ್ಲಿ BJP ನಾಯಕರುಗಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಹಿಡಿತ ಸಾಧಿಸಿದ್ದಾರೆ, ಅಲ್ಲೆಲ್ಲ ಬೇಕು ಅಂತ ಈ ಥರ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸಬೇಕು, ಕಾಂಗ್ರೆಸ್ ಪ್ರಾಬಲ್ಯ ಜಾಸ್ತಿ ಮಾಡಬೇಕು, ಕಾಂಗ್ರೆಸ್ಗೆ ಲಾಭ ಆಗಬೇಕು, ಈ ಥರದ ಲೆಕ್ಕಾಚಾರವನ್ನು ಹಾಕೊಂಡು ಮಾಡ್ತಾ ಇದ್ದಾರೆ. ಇದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದೇ ಇಲ್ಲ, ಇದು ಒಪ್ಪಿಗೆ ಕೊಡುವಂಥದ್ದು ಅಲ್ಲ ಅಂತ BJP ಶಾಸಕರುಗಳು ಹೇಳ್ತಾ ಇರೋದು. ಬಟ್ ಕಾಂಗ್ರೆಸ್ ಮಾತ್ರ ಮೊದಲಿನಿಂದ ಇಲ್ಲಿವರೆಗೂ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಇಲ್ಲಿವರೆಗೂ ಗ್ರೇಟರ್ ಬೆಂಗಳೂರು ಮಾಡಿಗೆ ತೀರ್ತೀವಿ ಅಂತ ಹೇಳಿದ್ದು, ಮತ್ತೆ ಈ ತರ ವಿಭಜನೆ ಮಾಡಿಗೆ ತೀರ್ತೀವಿ ಅಂತ ಇದರಿಂದ ಹಿಂದೆ ಸರಿಯುವಂತ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಹಾಗಾಗಿ BJPಗರು ತೀವ್ರ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಸಬೂಬನ್ನು ಕೊಡ್ತಾರೆ, ಸಮರ್ಥಿಸ್ಕೊಳ್ತಾರೆ, ಇದರಲ್ಲಿ ಆ ಥರದ್ದೇನು ಲೆಕ್ಕಾಚಾರ ಇಲ್ಲ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಒಂದೊಂದು ಕ್ಷೇತ್ರ 2-3 ಕಡೆ ಹಂಚಿದ್ದಾರೆ, ಏನು ಪ್ಲಾನ್ ಇಟ್ಕೊಂಡು, ಯಾವ ಮಾನದಂಡದ ಮೇಲೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪ್ರಾದೇಶಿಕವಾಗಿ ತುಂಬ ದೊಡ್ಡದಾದಂಥ ಕ್ಷೇತ್ರ ಅನ್ನುವಂಥ ಕಾರಣಕ್ಕೋ, ನಿಯರ್ ಬೈ ಇದಕ್ಕೆ ಇದು ಸೂಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋ, ಜನಸಂಖ್ಯೆ ಅನ್ನುವಂಥ ಕಾರಣಕ್ಕೋ, ಅಥವಾ BJPಯವರು ಆರೋಪಿಸ್ತಾ ಇರೋ ಹಾಗೆಯೇ BJP ಪ್ರಾಬಲ್ಯ ಇದೆ, ಕಾಂಗ್ರೆಸ್ನ ಪ್ರಾಬಲ್ಯ ಇದೆ ಅನ್ನುವಂಥ ಕಾರಣಕ್ಕೋ ಏನದಕ್ಕೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ರಾಜಕೀಯ ಕಚ್ಚಾಟ ಶುರುವಾಗ್ತಾ ಇರುವಂಥದ್ದು. ಬಟ್ ಕಾಂಗ್ರೆಸ್ನವರು ಇದಕ್ಕೆ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ, ಇದರಿಂದ ಕಾಂಗ್ರೆಸ್ಸಿಗಾಗುವಂಥ ಲಾಭ ಏನು ನೋಡಿ. BBMP ಚುನಾವಣೆ ನಡೆದೇನೆ ಎಷ್ಟೋ ವರ್ಷಗಳಾಗಿದೆ. ಸೊ BBMP ಚುನಾವಣೆ ನಡಿಬೇಕು ಅನ್ನೋದು ಒಂದು ಕಡೆಯಲ್ಲ, ಆದರೆ ಗ್ರೇಟರ್ ಬೆಂಗಳೂರು ಆದ ನಂತರ ನೋಡ್ಕೊಳ್ಳೋಣ ಅಂತ ಕೂಡ ಹೇಳಿದ್ದಾರೆ. ಬಟ್ ಗ್ರೇಟರ್ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಕ್ಷೇತ್ರವನ್ನು ಹರಿದು ಹಂಚಿಬಿಟ್ರೆ ಶಾಸಕರುಗಳಿಗೆ ಏನು ಮಾಡಬೇಕು ಅನ್ನೋದು BJP ಶಾಸಕರ ಪ್ರಶ್ನೆ ಆಗಿದೆ. ಕೆಲವು ಕ್ಷೇತ್ರಗಳಲ್ಲಿ BJP ಸ್ಟ್ರಾಂಗ್ ಆಗಿತ್ತು, BJP ಶಾಸಕರುಗಳು ಆರಾಮ್ಸೆ ಗೆದ್ದು ಬರ್ತಾ ಇದ್ರು, ಯಾಕಂದರೆ ನಮ್ಮದೇ ಕ್ಷೇತ್ರ, ನಮ್ಮದೇ ಪ್ರತಿಷ್ಠೆ ಇದೆ, ನಮ್ಮದೇ ಪ್ರಾಬಲ್ಯ ಇದೆ, ನಮ್ಮ ಬಲವೇ ಇಲ್ಲಿ ಮೇಲಾಗಲಿದೆ ಅಂತ. ಬಟ್ ಈಗ ವಿಂಗಡಣೆ ಆದಮೇಲೆ ಅದ್ರ ಕೊಂಚ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಇದರಲ್ಲಿ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡಿದ್ದ, ಆ ಅಜೆಂಡವನ್ನು ಇಟ್ಕೊಂಡೇ ಈ ಥರದೊಂದು ಪ್ಲಾನ್ ಮಾಡಿದ್ದ ಅನ್ನೋದು ಪ್ರಶ್ನೆ.